ಇನ್ನು ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮಹದೇವಪ್ಪ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ ಅಂದ್ರೆ ಸರ್ವೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಹಾರಿಕೆ ಉತ್ತರ ಇದು. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ. ರಾಜ್ಯದ ವಿವಿಧೆಡೆ ಸಮೀಕ್ಷೆ ಈಗ ನಡೆಸಲಾಗ್ತಾ ಇದೆ. ಈಗಾಗಲೇ 90%ಕ್ಕೂ ಹೆಚ್ಚು ಸಮೀಕ್ಷೆ ಮುಗಿದೋಗ್ಬಿಟ್ಟಿದೆ. ಅಬ್ಬೋ, ಎಷ್ಟು ಸ್ಪೀಡ್ ಸಮೀಕ್ಷೆ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಮನೆ ಮನೆಗೆ ಹೋಗಿ ಚೀಟಿ ಅಂಟಿಸಿ ಬರೋದಕ್ಕೆ ಇಷ್ಟೊಂದು ಬೇಕಾ ಅವರಿಗೆ. 90% ಮುಗಿದೋಗ್ಬಿಡ್ತು ಸಮೀಕ್ಷೆ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನ್ ಹೇಳಿದ್ರು ಕೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳಿದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಯಾರ್ಯಾರಾಗಿಲ್ಲ ಆನ್ಲೈನ್ ಮಾಡಕ್ ಹೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳಿದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಇನ್ನು ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮಹದೇವಪ್ಪ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ ಅಂದ್ರೆ ಸರ್ವೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಹಾರಿಕೆ ಉತ್ತರ ಇದು. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ. ರಾಜ್ಯದ ವಿವಿಧೆಡೆ ಸಮೀಕ್ಷೆ ಈಗ ನಡೆಸಲಾಗ್ತಾ ಇದೆ. ಈಗಾಗಲೇ 90%ಕ್ಕೂ ಹೆಚ್ಚು ಸಮೀಕ್ಷೆ ಮುಗಿದೋಗ್ಬಿಟ್ಟಿದೆ. ಅಬ್ಬೋ, ಎಷ್ಟು ಸ್ಪೀಡ್ ಸಮೀಕ್ಷೆ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಮನೆ ಮನೆಗೆ ಹೋಗಿ ಚೀಟಿ ಅಂಟಿಸಿ ಬರೋದಕ್ಕೆ ಇಷ್ಟೊಂದು ಬೇಕಾ ಅವರಿಗೆ. 90% ಮುಗಿದೋಗ್ಬಿಡ್ತು ಸಮೀಕ್ಷೆ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನ್ ಹೇಳಿದ್ರು ಕೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳಿದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಯಾರ್ಯಾರಾಗಿಲ್ಲ ಆನ್ಲೈನ್ ಮಾಡಕ್ ಹೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳಿದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಇನ್ನು ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮಹದೇವಪ್ಪ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ ಅಂದ್ರೆ ಸರ್ವೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಹಾರಿಕೆ ಉತ್ತರ ಇದು. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ. ರಾಜ್ಯದ ವಿವಿಧೆಡೆ ಸಮೀಕ್ಷೆ ಈಗ ನಡೆಸಲಾಗ್ತಾ ಇದೆ. ಈಗಾಗಲೇ 90%ಕ್ಕೂ ಹೆಚ್ಚು ಸಮೀಕ್ಷೆ ಮುಗಿದೋಗ್ಬಿಟ್ಟಿದೆ. ಅಬ್ಬೋ, ಎಷ್ಟು ಸ್ಪೀಡ್ ಸಮೀಕ್ಷೆ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಮನೆ ಮನೆಗೆ ಹೋಗಿ ಚೀಟಿ ಅಂಟಿಸಿ ಬರೋದಕ್ಕೆ ಇಷ್ಟೊಂದು ಬೇಕಾ ಅವರಿಗೆ. 90% ಮುಗಿದೋಗ್ಬಿಡ್ತು ಸಮೀಕ್ಷೆ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನ್ ಹೇಳಿದ್ರು ಕೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳಿದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲ.
ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಯಾರ್ಯಾರಾಗಿಲ್ಲ ಆನ್ಲೈನ್ ಮಾಡಕ್ ಹೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಇನ್ನು ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮಹದೇವಪ್ಪ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ ಅಂದ್ರೆ ಸರ್ವೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಹಾರಿಕೆ ಉತ್ತರ ಇದು. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ. ರಾಜ್ಯದ ವಿವಿಧೆಡೆ ಸಮೀಕ್ಷೆ ಈಗ ನಡೆಸಲಾಗ್ತಾ ಇದೆ. ಈಗಾಗಲೇ 90%ಕ್ಕೂ ಹೆಚ್ಚು ಸಮೀಕ್ಷೆ ಮುಗಿದೋಗ್ಬಿಟ್ಟಿದೆ. ಅಬ್ಬೋ, ಎಷ್ಟು ಸ್ಪೀಡ್ ಸಮೀಕ್ಷೆ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಮನೆಗೆ ಹೋಗಿ ಚೀಟಿ ಅಂಟಿಸಿ ಬರೋದಕ್ಕೆ ಇಷ್ಟೊಂದು ಬೇಕಾ ಅವರಿಗೆ? 90% ಆಗಿ ಮುಗಿದೋಗ್ಬಿಡ್ತು ಸಮೀಕ್ಷೆ. ಬನ್ನಿ ಹಾಗಾದ್ರೆ ಮಾದೇವಪ್ಪ ಏನ್ ಹೇಳಿದ್ರು ಕೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಯಾರ್ಯಾರಾಗಿಲ್ಲ ಆನ್ಲೈನ್ ಮಾಡಕ್ ಹೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಇನ್ನು ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಮಹದೇವಪ್ಪ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ ಅಂದ್ರೆ ಸರ್ವೆ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವ ರೀತಿಯಾಗಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ಹಾರಿಕೆ ಉತ್ತರ ಇದು. ಸರ್ವೆಗೆ ಹೋಗಿಲ್ಲ ಅಂದ್ರೆ ಸತ್ಯಾಂಶ ಇಲ್ಲ. ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಸತ್ಯಾಂಶ ಇಲ್ಲ. ರಾಜ್ಯದ ವಿವಿಧೆಡೆ ಸಮೀಕ್ಷೆ ಈಗ ನಡೆಸಲಾಗ್ತಾ ಇದೆ. ಈಗಾಗಲೇ 90%ಕ್ಕೂ ಹೆಚ್ಚು ಸಮೀಕ್ಷೆ ಮುಗಿದೋಗ್ಬಿಟ್ಟಿದೆ. ಅಬ್ಬೋ, ಎಷ್ಟು ಸ್ಪೀಡ್ ಸಮೀಕ್ಷೆ ಮಾಡಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಮನೆಗೆ ಹೋಗಿ ಚೀಟಿ ಅಂಟಿಸಿ ಬರೋದಕ್ಕೆ ಇಷ್ಟೊಂದು ಬೇಕಾ ಅವರಿಗೆ? 90% ಆಗಿ ಮುಗಿದೋಗ್ಬಿಡ್ತು ಸಮೀಕ್ಷೆ. ಬನ್ನಿ ಹಾಗಾದ್ರೆ ಮಾದೇವಪ್ಪ ಏನ್ ಹೇಳಿದ್ರು ಕೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ. ಯಾರ್ಯಾರಾಗಿಲ್ಲ ಆನ್ಲೈನ್ ಮಾಡಕ್ ಹೇಳಿ. ಯಾವ ಮನೆಗೂ ಹೋಗಿ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ. ನಾವು ಕಳೆದ 2 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ. ಮೋರ್ ದನ್ 90% ಸರ್ವೆ ಆಗಿದೆ ಅಂದ್ಮೇಲೆ ಯಾವ ಮನೆಗೆ ಹೋಗಿದೆ ಅಂತ ಅರ್ಥ ಇದೆಯೇನ್ರಿ? ಏನಾದ್ರು ಅರ್ಥ ಇದೆಯೇನ್ರಿ? ಕೇಳಿ ಏನ್ ಅರ್ಥ ಇದೆ? ಇನ್ನು 5 ದಿನ ಟೈಮ್ ಕೊಟ್ಟಿದ್ವಿ.